ಬಳ್ಳಾರಿಯ ಗುರುಕುಲ ಶಾಲೆಯ ಹಾಸ್ಟೆಲ್ನಲ್ಲಿ ಗಲಾಟೆ ಆಗಿರುವಂಥದ್ದು. 9ನೇ ಕ್ಲಾಸ್ ಓದ್ತಾ ಇದ್ದಂಥ ಬಾಲಕನಿಂದ 9 ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಬಳ್ಳಾರಿಯ ಗುರುಕುಲ ಶಾಲೆಯ ಹಾಸ್ಟೆಲ್ನಲ್ಲಿ ನಡೆದಿರುವಂಥ ಘಟನೆ ಇದು. 9ನೇ ಕ್ಲಾಸ್ ಓದ್ತಾ ಇದ್ದಂಥ ಬಾಲಕನಿಂದ 9 ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಅದು ರಾಡ್ನಲ್ಲಿ ಹೊಡೆದಿರುವಂಥದ್ದು. ರಾಡ್ನ ಪೆಟ್ಟು ಬಿದ್ದು ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ. 7 ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಬಾಲಕಿಯರ ಹಾಸ್ಟೆಲ್ನ ಮಹಿಳಾ ವಾರ್ಡನ್ ಮೇಲೆಯೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಬಾಲಕಿಯರ ಹಾಸ್ಟೆಲ್ನ ವಾರ್ಡನ್ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಗಲಾಟೆ ಬಿಡಿಸಲಿಕ್ಕೆ ಬಂದಿದ್ದಂಥ ವಾರ್ಡನ್ ಅವ್ರ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಸಿಕ್ಕವರಿಗೆ ಮನ ಬಂದಂತೆ ಥಳಿಸಿರುವಂಥದ್ದು. ಬಾಲಕ ರಾಡನ್ನ ಇಟ್ಕೊಂಡು ಹಲ್ಲೆ ಮಾಡಿ ಹಾಸ್ಟೆಲ್ನಿಂದ ಬಾಲಕ ಎಸ್ಕೇಪ್ ಆಗಿದ್ದಾನೆ. ಚೆನ್ನಾಗಿ ಥಳಿಸ್ಬಿಟ್ಟು ಅದಾದ್ಮೇಲೆ ಎಸ್ಕೇಪ್ ಆಗಿರುವಂಥದ್ದು. ಗಾಯಾಳುಗಳು ಬಳ್ಳಾರಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬ್ರೂಸ್ಪೇಟೆ ಠಾಣೆ ಪೊಲೀಸರಿಂದ ಗಲಾಟೆ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಬ್ರೂಸ್ಪೇಟೆ ಠಾಣೆ ಪೊಲೀಸರು ಗಲಾಟೆ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಘಟನೆಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ. ಗಲಾಟೆಯಲ್ಲಿ ಆಂಧ್ರದ ವಿದ್ಯಾರ್ಥಿ ಹೇಮಂತ್ ಮೃತಪಟ್ಟಿದ್ದು ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಒಬ್ಬ ವಿದ್ಯಾರ್ಥಿ 9 ಜನರಿಗೆ ಥಳಿಸಿದ್ದಾನೆ. ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಇನ್ನು 7 ಜನ ವಿದ್ಯಾರ್ಥಿಗಳು, ಒಬ್ರು ವಾರ್ಡನ್ ಸೇರಿ ಅವರೆಲ್ಲರೂ ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. 9ನೇ ಕ್ಲಾಸ್ನ ಬಾಲಕ ಈ ರೀತಿಯ ಹಲ್ಲೆ ಮಾಡಿದ್ದು. ಇನ್ನು ಡಿಗ್ರಿ ಓದ್ತಾ ಇರುವಂಥವನು ಅಥವಾ ಯಾರೋ ಹೊರಗಡೆಯಿಂದ ಬಂದಂಥ ವ್ಯಕ್ತಿ ಹಲ್ಲೆ ಮಾಡಿದ್ದಲ್ಲ, ಓದ್ತಾ ಇರುವಂಥ ಮಕ್ಕಳು. ಮ್ಯಾನೇಜ್ಮೆಂಟ್ ನೋಡ್ಕೋಬೇಕಿತ್ತು. ಅವರು ಅವ್ನ ಮೆಂಟಲ್ ಪರಿಸ್ಥಿತಿ ಹಂಗಿದ್ದಾಗ ನೋಡ್ಕೋಬೇಕಿತ್ತು. ಮತ್ತು ನೋಡಿಲ್ಲ ಅವರು. ಘಟನೆ ನಡೆದೋಗೈತೆ. ಒಬ್ಬರನ್ನಾದ್ರೆ ಏನನ್ನ ಅನ್ಬೋದು, ಅವ್ರಿಗೆ ಏನನ್ನ ಡಿಫ್ರೆನ್ಸಸ್ ಇದಾವೆ. ಇವಾಗ 9 ಮಂದಿನಂದ್ರೆ ಭಾರಿ ದೂರ ಹೋಯ್ತು ಅದು. ಹಂಗಾಗಿ ನಮಗೆ ಮಾನಸಿಕ ಆಗ್ಯದೆ, ಅವ್ರ ಬಗ್ಗೆ ಮಾನಸಿಕ ಆಗ್ಯದೆ, ಎಲ್ಲರ ಬಗ್ಗೆ ಮಾನಸಿಕತೆ. ನಮ್ಮ ಹುಡುಗೋಗ್ಯಾನಂತ ನಮಗೆ ಭಾರಿ ದುಃಖ ಐತೆ. ಕೇರ್ ಟೇಕರ್ ಯಾರಾಯ್ತಾರೋ ಅವರು ಸ್ಟಡಿ ಮಾಡಬೇಕು. ಆ ಹೊರ್ತು ಅವ್ರ ಮ್ಯಾನೇಜ್ಮೆಂಟ್ ಎಲ್ಲ ಇರ್ತಾರ, ಅಲ್ಲಿ ಕೇರ್ ಟೇಕರ್ಸ್ ಇರ್ತಾರ, ಅವ್ರನ್ನ ನೋಡ್ಕೋಬೇಕಾಗ್ತದೆ. ಅದು ಅವ್ರು ನೋಡ್ಕೊಂಡಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಹುಡುಗರನ್ನ ನಂಬಿಕೆ ಮೇಲೆ ಬಿಟ್ಟಿರ್ತೀವಿ. ಸ್ಕೂಲ್ ಮ್ಯಾನೇಜ್ಮೆಂಟ್. ಇನ್ನು ಗಾಂಜಾ ಸೇವಿಸಿ ದಾಳಿಯನ್ನ ಮಾಡಿದ್ನ ಬಾಲಕ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಮೃತ ಬಾಲಕ ಹೇಮಂತ್ ಪೋಷಕರು ಆರೋಪನೆ ಮಾಡ್ತಾ ಇರುವಂಥದ್ದು. ಗಾಂಜಾ ಸೇವಿಸಿದ್ದ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಮೃತಪಟ್ಟಂತ ಬಾಲಕ ಹೇಮಂತ್ ಪೋಷಕರು ರಾಡು, ಚಾಕು, ರೇಡಿಯಂ ಕಟರ್ನಿಂದ ಹಲ್ಲೆಯನ್ನ ಮಾಡಲಾಗಿದೆ. ಆರೋಪಿ ಬಾಲಕ ಗಾಂಜಾ ಹೊಡೆದಿದ್ದಾನೆ ಅಂತ ಆರೋಪವನ್ನ ಮಾಡಲಾಗ್ತದೆ. ಗಾಂಜಾವನ್ನ ಸೇವಿಸಿದ್ದ ಅಂತ. ಎಲ್ಲರೂ ಮಲಗಿದ್ದಾಗ ಸಿಕ್ಕವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಮಲಗಿದ್ದಂಥ ಸಂದರ್ಭದಲ್ಲಿ ಹಲ್ಲೆ ಮಾಡಿರೋದು. ಮೃತ ಬಾಲಕನ ತಂದೆ ಲಕ್ಷ್ಮೀಕಾಂತ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಗಾಂಜಾ ಸೇವಿಸಿ ಈ ರೀತಿಯಾಗಿ ಮಾಡಿದ್ದಾನೆ ಅವನು ಅಂತ. ಆ ಬಾಲಕ ಹಲ್ಲೆ ಮಾಡಿದಂಥವ್ನು ಎಸ್ಕೇಪ್ ಆಗಿದ್ದಾನೆ. ಅಪ್ರಾಪ್ತರು ಎಲ್ಲರೂ 14-15 ವರ್ಷದವರು. 9ನೇ ಕ್ಲಾಸು ಅಂದ್ರೆ 14-15 ವರ್ಷ. ಮೃತಪಟ್ಟಂತ ಬಾಲಕನ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಪ ಬೆಳೆದಿದ್ದಂಥ ಮಗ ಸಾವನ್ನಪ್ಪಿದ್ದಾನೆ. ಆಕ್ರೋಶ ಇದ್ದಿದ್ದೆ. ಅವ್ರ ಕಾರಣಗಳನ್ನ ಕೂಡ ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ಇಲ್ಲಿ ಈ ಒಂದು ಹಲ್ಲೆಯನ್ನ ಮಾಡಲಾಗಿದೆ ಅಂತ. ಗಾಂಜಾ ಸೇವಿಸಿದ್ದ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬದವ್ರು ಏನು ಮಾತನಾಡಿದ್ದಾರೆ ನೋಡೋಣ. ನೈಟು 11:30ಗೆ ಸಾರ್ ಫೋನ್ ಮಾಡಿದ್ದಾರೆ. ಈಗ ಸೀರಿಯಸ್ ಆಯ್ತಂದರೆ ನಾವು ಬಂದಿದ್ದ ತಕ್ಷಣ ಇಲ್ಲಿ ನಮ್ಗೆ ಗೊತ್ತಾಗಿದೆ ಮರ್ಡರ್ ಆಗೈತೆ ಅಂತ ಹೇಳಿ. ಅದರನ್ನೆಲ್ಲ ಅದು ಕತ್ತಿತಲ್ಲಿ ಏನೋ ದಾಳಿ ಮಾಡಿದ್ದಾನಂತ ನಮಗೆ ಸಾಬೀತಾಯ್ತು. ಅದನ್ನು ನೋಡಿದ ಮೇಲೆ ಆ ಅವರು ಮಿಕ್ಕಿದ ಗಾಯಾಳ ಅವರು ಇಂಜೂರ್ಡ್ ಪರ್ಸನ್ಸ್ ಅದಾರೆ. ಅವ್ರನ್ನ ಕೇಳಿದಾಗ ಕತ್ತಿದೋಗಂದು ದಾಳಿ చేసినాರಂತ ಅವ್ರು ಹೇಳಿದ್ರು. ಅವೆಲ್ಲ ಅಲ್ಲಿ ಹಾಸ್ಟೆಲ್ನಾಗ ಅವೆಲ್ಲ ಪ್ರೊವೈಡ್ ಇರಬಾರ್ದು. ಮತ್ತು ಈ ಮ್ಯಾನೇಜ್ಮೆಂಟು ನಿರ್ಲಕ್ಷ್ಯ ಧೋರಣೆ ಇದ್ದದಕ್ಕೆ ಈ ಅನಾಹುತ ಆಗೈತೆ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಲ್ಲರಿಗೂ. ಮೊನ್ನೆ ಮಾಡಿದ್ದ ಫೀಸ್ ಕಟ್ಟಬೇಕಂತೇಳಿ ಫ್ರೈಡೇ ಫೀಸ್ಗೆ ಒಂದು 5,000 ಇದ್ದರೆ ಫೋನ್ಪೇದವ್ರು ಕಳಿಸಿವಿ ಅಷ್ಟೇ. ಇನ್ನು ಒಂದು ಡ್ಯಾಡಿ ಚೆನ್ನಾಗಿದ್ದೀನಿ ಡ್ಯಾಡಿ ಅಂತ ಹೇಳಿದ ಅಷ್ಟೇ. ಡ್ರಗ್ಸು ನನಗೆ ಅದಕ್ಕೆ ಡೌಟ್ ಐತೆ. ಏನೋ ನಾವು ಬಂದಿರ್ಬೋದಂತ ಅನಿಸ್ತದೆ. ಅವನು ಹುಡುಗರು ಏನು ಮಾಡ್ತಾರ ಏನು ಇವ್ರ ಜಂಗ ಐತೆ ಎಲ್ಲ ಅವರು ತಗೋಬೇಕು. ತಗೊಂಡಿಲ್ಲ, ಅವರು ಗಮನಕ್ಕೆ ತಗೊಂಡಿಲ್ಲ, ಏನು ಮಾಡಿಲ್ಲ. ಅವನು ಕೊಲೆ ಮಾಡಿದ್ದಾನಂತೇಳಿ ಅವ್ನು ಹುಡುಗನ ಅವ್ನು ಭರತ್ ಅಂತ ಇಲ್ಲಿ ಗೊನೆಹಾಳು, ಬಳ್ಳಾರಿ ಬಗಲಿಗೆ ಗೊನೆಹಾಳು ಹುಡುಗ ಅವನೇ ಮಾಡಿದ್ದಾನಂತ
ಮಿಕ್ಕಿದ್ದವ್ರು ಗಾಯ ಇದು ಅವ್ರು ಇಂಜೂರ್ಡ್ ಪರ್ಸನ್ ಹುಡುಗರದಲ್ಲ ಅವರೆಲ್ಲ ಹೇಳ್ಯಾರ ಮಕ್ಕಂಡಿದ್ದಾಗ ನಡೆದಿದೆ ಘಟನೆ. ಆ ಮೇಡಮು ಮೇಲೆ ಇದ್ದಾರೆ, ಅವ್ರು ಬಂದಾರ ಕೆಳಗ, ಇವರು ಕಿರ್ಚಾಡಿದ್ ನೋಡ್ಕೊಂಡು ಬಂದ್ರೆ ಆಮೇಲೆ ಮೇಲಾಗ ಅಟ್ಯಾಕ್ ಮಾಡಿಬಿಟ್ಟಾನ. ಸೆಕ್ಯೂರಿಟಿ ಗಾರ್ಡ್ನಾಗ ಹೊಡೆದು ಹೋಗ್ಬಿಟ್ಟಾನ, ಹೊಡೆದಾನಂತ ಅವ್ರು ಹೇಳ್ತಾ ಇದಾರೆ. ಮಾಡ್ಕೊಂಡಿದ್ರೆ ಫೋನ್ ಬಂತು ನಮ್ಮೂರ ಯಾವಾಗ ನೈಟ್ 10 ಮೇಲೆ ಫೋನ್ ಬಂದ್ರೆ ನನಗೆ ಗಾಬರಿ ಆಗ್ತದೆ. ನಮ್ಮನ್ನ ಅಷ್ಟಾಗಿದಾರಲ್ಲ DSP ಸರ್ ಅಳಿಯ ತೀರ್ಕೊಂಡಿದಾರ ಅಂದ್ರೆ ಫೋನ್ ಬಂದಿರ್ತಾರೆ ಅಂತಂದ್ರೆ ನಮ್ಮಟ್ ಬಂದು ಸೆಟ್ ಮಾಡ್ಕೊಂಡಿದ್ದೆ. ಏನು ಅಂತ ಕೇಳಿದ್ರೆ ಎಮರ್ಜೆನ್ಸಿ ಇರತ್ತೆ ಅಂದ್ರೆ ಎಲ್ಲಿ ಪ್ರಾಬ್ಲಮ್ ಏನಂತ ನಾನು ಬರ್ತೀನಿ ಅಂದ್ರೆ ಮಧ್ಯದಾಗ ಯಾರೋ ಫ್ರೆಂಡ್ ಹೆಂಗಿದಮ್ಮ ಓದೋದ್ರಲ್ಲೆಲ್ಲ? ಮಾಮೂಲು ಸರ್, ನನಗೆ ఇష్ట ಇಲ್ಲ ಅಲ್ಲಿ ఓదక. మీరు డబ్బులు వేస్ట్ చేస్తారు అంత తిరిగి డబ్బులు వేస్ట్ చేస్తారమ్మా. హాస్టల్లో ఏం బాగాలేదు, ఫుడ్ బాగాలేదు, చదువు కూడా పంపించప్పుడు నాకు ఇష్టం లేదు, చదువు ఊర్లోనే ఉంటాను. అదే నీకేమి పని చేసే చేత కలప వద్దు, చదువుకో నీ ఇష్టమమ్మా, నాకు చదువు ఇష్టం లేదు, నేను ఇంట్లోనే ఉంటాను, ఆంధ్రాలో చదువుతాను, హాస్టల్లో ఏమీ వద్దప్ప ತಮ್ಮದು ಕೊట్లాಡ್ತಾರೆ. ಏನಿಲ್ಲ ಸರ್, ಇಂಥವು ನಾನು ಟಿವಿನಲ್ಲೇ ನೋಡಿದ್ದೆ, ಇದೆ ಫಸ್ಟ್ ಟೈಮ್ ನನ್ನ ಮಗ. ಏನ್ ಮಾಡಿ ಸರ್, ಇನ್ನ ಯಾರು ಹುಡುಗರು ಹಾಸ್ಟ್ಲಾಗ ಬೇಡ, ಎಷ್ಟೆಲ್ಲ ಓದಿ ಸಾಕು, ಅವ್ರ ತಕ್ಕ ಇರ್ಬೇಕಂದ್ರ. ಇನ್ನು ಬಾಲಕನಿಂದ 9 ಮಕ್ಕಳ ಮೇಲೆ ಹಲ್ಲೆಯಾಗಿದೆ. ಘಟನೆಯಲ್ಲಿ ದುರಾದೃಷ್ಟವಶಾತ್ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ ಅಂತ ಐಜಿಪಿ ಹರ್ಷ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಸ್ಟೆಲ್ ವಾರ್ಡನ್ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಓರ್ವ ಬಾಲಕನಿಗೆ ಸ್ವಲ್ಪ ಗಂಭೀರವಾಗಿ ಗಾಯವಾಗಿದೆ. ಸ್ಥಳಕ್ಕೆ ಸುಕೋ ಟೀಮ್, FSL ಟೀಮ್ ಭೇಟಿಯನ್ನ ಕೊಟ್ಟಿದ್ದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಐಜಿಪಿ ಹರ್ಷ ಮಾಹಿತಿಯನ್ನ ಕೊಟ್ಟರು. ಸುಮಾರು 9 ಜನ ವಿದ್ಯಾರ್ಥಿಗಳು ಅಲ್ಲಿ ಅವರ ಒಂದು ಶಿಕ್ಷಕಿ ಬ್ಲೆಸ್ಸಿ ಅಂತ ಸೋಷಿಯಲ್ ಸ್ಟಡೀಸ್ನ ಶಿಕ್ಷಕಿಯವರ ನಿಗಾವಣೆಯಲ್ಲಿ ಅಲ್ಲಿ ಇವತ್ತು ಇದ್ದಾಗ ಒಬ್ಬ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿ ಸಡನ್ಲಿ ಒಂದು ಫಿಟ್ ಆಫ್ ರೇಂಜ್ ತರ ಆಗಿ ಒಂದು ಹರಿತವಾದ ವಸ್ತುವಿಂದ ರ್ಯಾಂಡಮ್ ಆಗಿ ಎಲ್ಲರ ಮೇಲೆ ಹಲ್ಲೆ ಮಾಡಿ ಇದರಲ್ಲಿ 7 ಜನ ಗಾಯಾಳುಗಳು. ದುರದೃಷ್ಟವಶಾತ್ ಇದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಮರಣ ಹೊಂದಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಾವು ಏನು ನಮ್ಮ ಬಳ್ಳಾರಿಯ ಬಿಮ್ಸ್ನ ಟ್ರಾಮಾ ಕೇರ್ ಸೆಂಟರ್ ಇದೆ, ಅದನ್ನು ವಿಸಿಟ್ ಮಾಡಿ ಈ ಬ್ಲೆಸ್ಸಿ ಅನ್ನೋರನ್ನ ನಾವು ಅವರ ಹೇಳಿಕೆ ಪಡೆದು ಏನಾಗಿದೆ ಅಂತ ಒಂದು ಪ್ರಾಥಮಿಕ ತನಿಖೆ ನಾವು ಮಾಡಿದ್ದೇವೆ. ಹಾಗೆ ನಮ್ಮ ಸೋಕೋ ಟೀಮು, FSL ಟೀಮ್ಸ್ ಎಲ್ಲ ಸ್ಥಳದಲ್ಲಿ ಹಾಜರಿದ್ದಾರೆ. ಇದೊಂದು ಜುವೆನೈಲ್ ಹೂಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಅಂತ ನಾವು ಪರಿಗಣಿಸಬೇಕಾಗುತ್ತೆ ಕಾನೂನಿನಡಿಯಲ್ಲಿ. ಹಾಗಾಗಿ ಸ್ವಲ್ಪ ಸೆನ್ಸಿಟಿವ್ ಆಗಿ ನಾವು ತನಿಖೆಯನ್ನು ನಾವು ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ನಾವು ಏನು ಸೇಫ್ ಗಾರ್ಡ್ಸ್ ಇದೆ ಅಕ್ಯೂಸ್ಡ್ಗೆ, ಆ ಪ್ರಕಾರ ನಾವು ಮಾಡಬೇಕಾಗತ್ತೆ. ಸಮಗ್ರವಾದ ತನಿಖೆ ನಾವು ಮಾಡಿಸ್ತೀವಿ. ಸಮಗ್ರವಾದ ತನಿಖೆ ನಾವು ಮಾಡಿ ಸೂಕ್ತ ಏನು ನ್ಯಾಯಾಲಯಗಳಿದೆ ಇದಕ್ಕೆ ನ್ಯಾಯಾಲಯಗಳಿಗೆ ನಾವು ವರದಿ ಸಲ್ಲಿಸ್ತೀವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎಷ್ಟೊತ್ತಲ್ಲಿ ನಡೆದಿರುವಂತಹ ಘಟನೆ, ಹೇಗಾಯ್ತಂತೆ, ಯಾವ ಕಾರಣಕ್ಕೋಸ್ಕರ ಆತ ಈ ರೀತಿಯಾಗೆಲ್ಲ ಭೀಕರವಾಗಿ ಥಳಿಸಿರುವಂಥದ್ದು, ಎಲ್ಲೋಗಿದ್ದಾನೆ ಆತ ಅನ್ನುವಂಥದ್ರ ಬಗ್ಗೆನೂ ಏನಾದರೂ ಮಾಹಿತಿ ಸಿಕ್ತಾ? ಪೃಥ್ವಿರಾಜ್ ಬಸವರಾಜ್, ಡಿಸ್ಟರ್ಬೆನ್ಸ್ ಇದೆ, ಕಟ್ ಆಗಿ ಬರ್ತಾ ಇದೆ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ನಿಮಗೆ. ಸೊ ಇಲ್ಲಿ ಬಳ್ಳಾರಿಯಲ್ಲಿ ಒಬ್ಬ ಬಾಲಕ, 9ನೇ ಕ್ಲಾಸ್ನ ಬಾಲಕ 9 ಜನ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಒಬ್ಬರು ಸಾವನ್ನಪ್ಪಿರುವಂಥದ್ದು, ಉಳಿದಂಥವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ರಾಡ್ನಲ್ಲಿ ಹಲ್ಲೆ ಮಾಡಿದ್ದಾನೆ, ಸಿಕ್ಕಾಪಟ್ಟೆ ಥಳಿಸಿರುವಂಥದ್ದು. ಒಬ್ಬ ಬಾಲಕ ಅಂತೂ ಸಾವನ್ನಪ್ಪಿಬಿಟ್ಟಿದ್ದಾನೆ. ಈ ಗಲಾಟೆಯನ್ನ ಬಿಡಿಸ್ಲಿಕ್ಕೆ ಬಂದಂತ ಮಹಿಳಾ ಹಾಸ್ಟೆಲ್ನ ವಾರ್ಡನ್ ಕೂಡ ಅವ್ರ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಅವ್ರಿಗೂ ಥಳಿಸಿದ್ದಾನೆ. ಅವರು ಕೂಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸಾವನ್ನಪ್ಪಿದಂತ
ಬಾಲಕನ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರು ಆರೋಪ ಮಾಡ್ತಾ ಇದ್ದಾರೆ ಗಾಂಜಾ ಸೇವಿಸಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾನೆ ಅಂತ. ಹಲ್ಲೆ ಮಾಡಿದಂಥ ಬಾಲಕ ಎಸ್ಕೇಪ್ ಆಗಿದ್ದಾನೆ. ಅವನ್ನ ಹುಡುಕುವಂಥ ಕೆಲಸ ಆಗ್ತಾ ಇದೆ. ಸ್ಥಳಕ್ಕೆ FSL ಟೀಮ್, ಸುಕೋ ಟೀಮ್, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಬಂದಿದ್ದಾರೆ. ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅವರು. ಮತ್ತೆ ಆ ಹುಡುಗ ಮಾನಸಿಕ ಅಸ್ವಸ್ಥನ ಅಥವಾ ಗಾಂಜಾ ಏಟಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ದ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಬಳ್ಳಾರಿಯ ಗುರುಕುಲ ಶಾಲೆಯ ಹಾಸ್ಟೆಲ್ನಲ್ಲಿ ನಡೆದಿರುವಂಥ ಗಲಾಟೆ ಇದು. 9ನೇ ಕ್ಲಾಸ್ ಬಾಲಕ, 14-15 ವರ್ಷ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಅವಾಗಲೇ ಹೇಳ್ತಾ ಇದ್ರೆ, ಕಂಟಿನ್ಯೂ ಮಾಡಿ ಬಸವರಾಜ್. ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಅವಾಗಲೇ ಮಾತನಾಡ್ತಾ ಇದ್ರೆ, ಏನಾಯ್ತು, ಏನು ಎತ್ತ, ಯಾವ ಕಾರಣಕ್ಕೋಸ್ಕರ ಆ ಬಾಲಕ ಎಸ್ಕೇಪ್ ಆಗಿರುವಂತದ್ರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಮಾಡ್ಲಾಗ್ತಾ ಇದೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿರಾಜ್, ಇದು ಬಳ್ಳಾರಿ ನಗರದ ತಾಳು ರಸ್ತೆಯಲ್ಲಿರ್ತಕ್ಕಂಥ ಗುರುಕುಲ ಇಂಟರ್ನ್ಯಾಷನಲ್ ವಸತಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ. 9ನೇ ತರಗತಿ ಓದ್ತಿರ್ತಕ್ಕಂಥ ಓರ್ವ ಬಾಲಕ, ಈತ ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಸುಮಾರಿಗೆ ಅಲ್ಲಿನ ಸಹಪಾಠಿಗಳಿಗೆ ಮನಸೋ ಇಚ್ಛೆ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಕಬ್ಬಿಣದ ರಾಡನ್ನು ತೆಗೆದುಕೊಂಡು ಸುಮಾರು 9 ವಿದ್ಯಾರ್ಥಿಗಳ ಮೇಲೆ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮಹಿಳಾ ವಾರ್ಡನ್ ಮೇಲೆ ಕೂಡ ಈತ ಮನಸೋ ಇಚ್ಛೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಒಂದು ಹಲ್ಲೆಯಿಂದಾಗಿ ಓರ್ವ 9ನೇ ತರಗತಿ ಓದ್ತಾ ಇರ್ತಕ್ಕಂಥ ಓರ್ವ ಆಂಧ್ರ ಪ್ರದೇಶದ ಆಲೂರು ಮೂಲದ ಓರ್ವ ಬಾಲಕ ಕೂಡ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಯಾವಾಗ ಈತ ಈ ರೀತಿಯಾಗಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ ನಂತರ ಈತ ಅಲ್ಲಿಂದ ಕೂಡ ಎಸ್ಕೇಪ್ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಈ ರೀತಿಯಾಗಿ ಬಾಲಕನ ಮನಸ್ಥಿತಿ ಈ ರೀತಿಯಾಗಿ ಹಲ್ಲೆ ಮಾಡ್ಲಿಕ್ಕೆ ಏನ್ ಕಾರಣ ಅನ್ನೋದು ಕೂಡ ಇಲ್ಲಿ ಗಂಭೀರ ಆರೋಪಗಳನ್ನು ಕೂಡ ಪೋಷಕರು ಕೂಡ ಮಾಡ್ತಾ ಇದ್ರು. ಈತ ಏನಾದ್ರು ಗಾಂಜಾ ಸೇವನೆ ಮಾಡಿದ್ದ ಅನ್ನೋದು ಗಂಭೀರ ಆರೋಪವನ್ನು ಕೂಡ ಪೋಷಕರು ಕೂಡ ಈಗ ಮಾಡ್ತಾ ಇದ್ದಾರೆ. ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಏನು ಬಾಲಕ ಘಟನೆ ನಂತರ ಎಸ್ಕೇಪ್ ಆಗಿದ್ದಾನೆ, ಆತನ ಬಂಧನಕ್ಕೆ ಕೂಡ ಪೊಲೀಸರು ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಘಟನಾ ಸ್ಥಳಕ್ಕೆ ಈಗ SP ಸುಮಾರ್ ಪನ್ನೇಕರ್ ಅವರು ಕೂಡ ಭೇಟಿ ನೀಡಿ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪೋಷಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಈ ಒಂದು ವಸತಿ ಶಾಲೆಗೆ ನಾವು ವಿದ್ಯಾರ್ಥಿಯನ್ನ ಕೂಡ ಹಾಕಿದ್ವಿ. ಈ ರೀತಿಯಾದಂತಹ ಘಟನೆ ಕೂಡ ನಾವು ಊಹೆ ಕೂಡ ಮಾಡಿರಲಿಲ್ಲ. ಆದ್ರೆ ಈ ರೀತಿಯಾದ ಘಟನೆಯಿಂದ ಕೂಡ ಸಾಕಷ್ಟು ನಮಗೆ ನೋವಾಗಿದೆ. ಈ ರೀತಿಯಲ್ಲಿ ಕೂಡ ಒಂದು ತನಿಖೆಯನ್ನು ಕೂಡ ಮಾಡಬೇಕು. ಅದರ ಜೊತೆಗೆ ಇಲ್ಲಿ ಶಾಲೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣುತ್ತೆ. ಯಾಕೆಂತಂದ್ರೆ ಪ್ರತಿ ಆ ವಸತಿ ಶಾಲೆಗಳಲ್ಲಿ ಕೂಡ ಟೇಕ್ ಕೇರ್ ಇರ್ತಾರೆ. ಆದ್ರೆ ಟೇಕ್ ಕೇರ್ ಅವರು ಈ ರೀತಿಯಾದಂತಹ ಘಟನೆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ಅನ್ನೋದು ಕೂಡ ಪೊಲೀಸರು ಕೂಡ ಈಗ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಹಿಂದುಳಿದಿರ್ತಕ್ಕಂಥ ಇಬ್ಬರ ಒಂದು ಬಾಲಕರ ಪರಿಸ್ಥಿತಿ ಕೂಡ ಗಂಭೀರ ಆಗಿರ್ತಕ್ಕಂಥದ್ದು. ವಾರ್ಡನ್ ಅವರ ತಲೆಯೇ ಕೂಡ ಗಂಭೀರ ಸ್ವರೂಪದ ಗಾಯಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಟ್ರಾಮಾ ಕೇರ್ ಅಲ್ಲಿ ಒಂದು ಚಿಕಿತ್ಸೆಯನ್ನು ಕೂಡ ಈಗ ಮುಂದುವರಿರ್ತಕ್ಕಂಥದ್ದು. ಪೃಥ್ವಿರಾಜ್, ಅಲ್ಲ, ಇಲ್ಲಿ ಮಹಿಳಾ ಹಾಸ್ಟೆಲ್ನ ವಾರ್ಡನ್ ಬರ್ತಾರೆ, ಅಲ್ಲಿದ್ದಂಥ ಬಾಯ್ಸ್ ಹಾಸ್ಟೆಲ್ ವಾರ್ಡನ್ ಎಲ್ಲೋಗಿದ್ದ ಅಂತ ಏನ್ ಮಾಡ್ತಾ ಇದ್ರಂತೆ ಅವರೆಲ್ಲ? ಇಷ್ಟೆಲ್ಲ ಜೋರ ಗಲಾಟೆ ಆಗ್ತಾ ಇದೆ, ಒಬ್ಬ ರಾಡ್ ಇಟ್ಕೊಂಡೆಲ್ಲ ಹಲ್ಲೆ ಮಾಡ್ತಾ ಇದ್ದಾನೆ ಅಂದ್ರೆ ಬೇರೆ ರೂಮ್ನ ಹುಡುಗರು ಬಂದಿರ್ಲಿಲ್ವಂತ? ಅಲ್ಲಿ ಖಂಡಿತ ಪ್ರತಿ ಆ ಒಂದು ಗಲಾಟೆಯ ಸಂದರ್ಭದಲ್ಲಿ ಅಲ್ಲಿ 9ನೇ ತರಗತಿ ಓದ್ತಾ ಇರ್ತಕ್ಕಂಥ ಬಾಲಕರು ಒಂದು ರೀತಿಯಲ್ಲಿ ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಈತ ಒಂದು ಕಬ್ಬಿಣದ ರಾಡನ್ನ ತೆಗೆದುಕೊಂಡು ಮನಸೋ ಇಚ್ಛೆ ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡ್ತಕ್ಕಂಥದ್ದು. ವಾರ್ಡನ್ ಅವ್ರನ್ನು ಕೂಡ ಈತ ವಾರ್ಡನ್ ಅವರು ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಬೆನ್ನಟ್ಟಿ ಹಲ್ಲೆ ಮಾಡಿದ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಆದ್ರೆ ಈ ರೀತಿಯಾದಂತ ಈತನ ಮನಸ್ಥಿತಿ ಅಂದ್ರೆ ಮಾನಸಿಕವಾಗಿ ಏನಾದ್ರು ಖಿನ್ನತೆಗೊಳಗಾಗಿದ್ದ ಅಥವಾ ಏನನ್ನು ಸಂಬಂಧಪಟ್ಟಂಗೆ ಕೂಡ ಈಗ ಪೋಷಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಥವಾ ಈ ರೀತಿಯಾದಂತ ಗಲಾಟೆಗೆ ಏನು ಕಾರಣ ಅನ್ನೋದು ಕೂಡ ಈಗ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಾ ಬಾಲಕರು ಕೂಡ ಅಪ್ರಾಪ್ತರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ತನಿಖೆಯನ್ನ ಆರಂಭ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಕಾಲೇಜಿನ ಶಾಲೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಪ್ರತಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ವಾರ್ಡನ್ ಇರ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಕೂಡ ಇರ್ತಾರೆ, ಟೇಕ್ ಕೇರ್ ಕೂಡ ಇರ್ತಾರೆ. ಆದ್ರೆ ಅವರು ಏನ್ ಮಾಡ್ತಾ ಇದಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಯಾಕೆಂತಂದ್ರೆ ಇನ್ನುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನ ಬಿಡಿಸ್ಲಿಕ್ಕೆ ಹೋಗ್ಲಾರಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಕೆಲವರು ವಿದ್ಯಾರ್ಥಿಗಳು ಬಿಡಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೂಡ ಅವರಿಗೂ ಕೂಡ ಕಬ್ಬಿಣದ ರಾಡನ್ನು ತೆಗೆದುಕೊಂಡು ಈತ ಹಲ್ಲೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹುಡುಗರು ಕೂಡ ಅಲ್ಲಿ ಒಂದು ರೀತಿ ಆತಂಕ, ಭಯ ಕೂಡ ನಿರ್ಮಾಣ ಆಗಿತ್ತು. ಯಾವಾಗ ಈತ ಈ ಒಂದು ಮನಸೋ ಇಚ್ಛೆ ಹಲ್ಲೆ ನಂತರ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರ್ತಕ್ಕಂಥದ್ದು. ಈಗ ಆತ ಕೂಡ ಬಳ್ಳಾರಿ ತಾಲೂಕಿನ ಬಾಲಕ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಒಂದು ಪತ್ತೆ ಕೂಡ ಹಚ್ಚಿರ್ತಕ್ಕಂಥದ್ದು. ಆತನ ಬಂಧನಕ್ಕೆ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಏನು ಗಾಯಗಳ ಪೈಕಿ ಓರ್ವ ಬಾಲಕನ ಸ್ಥಿತಿ ಕೂಡ ಗಂಭೀರ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಆತನ ಚಿಕಿತ್ಸೆ ಕೂಡ ಈಗ ಮುಂದುವರೆದಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಬಸವರಾಜ್.